ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಾ? ಎಲ್ಲರೂ ಗೊತ್ತಂಗಿದ್ದೀರಾ ಅನ್ಕೋತಿದ್ರಲ್ಲ. ಅಲ್ಲ ಇಟ್ಟೊತ್ತು ಕಾಲ ಯೂಟ್ಯೂಬ್ಗೆ ಇಳಿದು ಏನಾರ ತೊಳ್ಕೊಂಡು ಬಳ್ಕೊಂಡು ಇದು ಮಾಡಬೇಕಿತ್ತು, ಇಟ್ಟದಾದರೆ ಇಳ್ಕೊಂಡಿಲ್ಲಲ್ಲ ಅಂತ ಅಂದ್ಕೊಂಡ್ವಿ. ನಿನ್ನ ಅದನ್ನೇ ನೋಡಿ 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 ಇದನ್ನೇ ಬರಲ್ಲ ಅಂತ ರುಜುವಾತಾದಮೇಲೆ ಒಲೆಗಳು ಬೂದಿ ತೆಗೆದು ಒಲೆ ಹೊಚ್ಚೇನೋ ಮಾಡ್ಕೊಂಡು ತಿಂದ್ವತ್ತ. ಇದು ನೋಡಿದ್ರೆ ಈಟತ್ನ ಬಂದೈತೆ ಅಂತ ಅಂದ್ಕೋಬೋದು. ಏನಿಲ್ಲ, ಇವತ್ತು ಯಾಕೋ ಒಂಥರ ತಲೆ ತುಂಬ ತುಂಬ್ಕೊಂಡಿತ್ತು ಚಿಂತೆ. ಅವು ಬರೇ ಅಂತೆಕಂತೆ ತಲೆ ಕೆಟ್ಟತ್ತ ಮಾಡ್ಕೊಬಂದೆ ಇವತ್ತು ಸಂತೆ. ಹಂಗೆ ತಂದೆ ಒಂದು ಸಿವುಡು ಮೆಂತೆ, ಕಾಫಿ ಕುಡಿತಾ ಸೋಸ್ತಾ ಕುಂತೆ. ಒಂದೊಳ್ಳೆ ರೆಸಿಪಿ ನೆನಪಾತು, ಅದಕ್ಕೆ ತೋರ್ಸೋಣ ಅಂತ ಅಡುಗೆ ಮನೇಲಿ ನಿಂತೆ. ಹೆಂಗಿರುತ್ತೆ ಗೊತ್ತಾ ಈ ಮೆಂತೆ ತೊಕ್ಕು, ಮೆಂತೆ ಚಟ್ನಿ, ಮೆಂತೆ ಗೊಜ್ಜು, ಏನಾರೇ ಹೆಸ್ರು ರೊಟ್ಟು ಮೆಂತೆ ತೊಕ್ಕು ಅಂತಲೇ ನಾನು ಕರೆಯೋದು. ನೀವೇನಾರ ಕರೀರಿ. ಒಂದು ಚೂರು ಕಹಿ ಇರಲ್ಲ, ರುಚಿ ಅಂತ ನೀವು ಒಂದು ಸತಿ ಮಾಡ್ಕೊಂಡು ತಿಂದ್ರಿ ಅಂತಂದರೆ ನೀವು ಪಕ್ಕ ವಾರಕ್ಕೊಂದು ಸತಿ ಮಾಡ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ, ಚಪಾತಿಗೆ, ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು. ಬರೀದು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಂತೆ. ಇದಕ್ಕೆ ನಾನು ಇಂಥದೊಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನೋಡಿರಿ. ಎಳೆ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ನೀವು ಹೆಂಗೆ ಮಾಡ್ಬೇಕಂತಂದರೆ, ಇದು ಈ ನಾರು ಬೇರೆಗಳು ಹಾಕಿದ್ವಿ ಅಂತಂದರೆ ಭಾಳ ಕಹಿ ಆಗುತ್ತೆ. ಹಂಗಾಗಿ ಎಲೆ ಅಂಥದ್ದು ಮಾತ್ರ ತೊಗೋಬೇಕು. ಇಲ್ಲ ನಮಗೇನಾರ ಒಂಚೂರು ಕಹಿ ಇದ್ರೂ ನಡೆಯುತ್ತೆ ಅನ್ನೋದಾದರೆ ಒಂಚೂರು ಇದನ್ನು ತೊಗೋಬೋದು. ನೀವು ಕಾಂಡದಂಥದ್ದನ್ನ ತೊಗೋಬೋದು. ಆದರೆ ಏನಪ್ಪ ಅಂದರೆ ಅದು ಹಿಂಗೆ ಮುರ್ಕೊಬರ್ಬೇಕು, ಲಟ್ ಅನ್ಬೇಕು. ಅವಾಗ ಅದು ಎಳೆದಿದೆ ಅಂತೇಳಿ ಆ ಥರದ್ದು ಹಾಕ್ಕೊಡ್ರಿ. ತೀರಾ ನಾರಿದ್ರೆ ನಿಜ ಅದು ಮಾಡಿದಾಗ ಭಾಳ ವಿಷಕರಿಯುತ್ತೆ, ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು. ಹಂಗಾಗಿ ಇಂಥವು ಇಷ್ಟೆಲೆ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಗೊತ್ತಾಯ್ತಾ? ಹಿಂಗೇನೆ ನೀಟಾಗಿ ಎಲ್ಲದನ್ನು ಬಿಡಿಸಿ ಸೋಸಿ ಇದನ್ನು ಒತ್ತಟ್ಟಿಗೆ ಇಟ್ಕೊತೀನಿ. ಇವಾಗ ಹಿಂಗಂದರೆ ನಾರು ಬರಬಾರ್ದು, ಹಂಗಿದ್ರೆ ಅದು ಕಹಿ ಬಂದೇ ಬರುತ್ತೆ. ನೋಡಿರಿ ಇದೆಲ್ಲ ಬಲ್ತೈತಿ ಅಂತೇಳಿ ಹಿಂಗಂದ್ರೂ ಕೂಡ ಲಟ್ ಅಂತಿಲ್ಲ. ಇದು ಸೊಪ್ಪನ್ನ ನೀವು ಹೆಂಗೆ ಎಂತ ತೊಗೋಬೇಕು ಅಂತ ನಾನು ನಿಮಗೆ ಹೇಳ್ತಿರೋದು. ನೋಡಿ ಹಿಂಗೆ ಲಟ್ ಅಂತಂದ್ರೆ ಸ್ವಲ್ಪ ಇದು ಎಳೆದಿದೆ ಅಂತೇಳಿ ಒಂದಿಷ್ಟು ತೆಗೆದುಬಿಡ್ತೀನಿ. ಆಯಿತಾ? ನೀವು ತೀರಾ ಪುರ್ಸತ್ತಿತ್ತು ಅಂದರೆ ಇದ್ರಾಗಿರೋದನ್ನ ಬಿಡಿಸ್ಕೊಂಡು ಪಾರಿಗೆ ಬೇಕಾದ್ರೆ ಹಾಕ್ಬೋದು. ಇಲ್ಲ ಸುಮ್ಮನೆ ಹಾಳಾಗುತ್ತೆ ಅನ್ನೋದಾದರೆ. ನೋಡಿ ಇದನ್ನು ಇಷ್ಟು ಸೋಸಿದೆ ಅಂತಂದರೆ ಒಂದೆಷ್ಟು ಆಗ್ಬೋದು, ಒಂದಿಷ್ಟು ಬರ್ಬೋದೇನೋ, ಒಂದು ಬೊಕ್ಸೆ ಎಷ್ಟು ನೋಡಿ ಎಷ್ಟು ಬರುತ್ತೋ ಅಷ್ಟು. ಒಟ್ಟು ನಿಮ್ಗೊಂದು ಅಳತೆ ಇರಲಿ, ಒಂದು ಹಂಗೆ ಕಣ್ಣಲ್ಲಿ ಫೋಟೋ ಹೊಡ್ಕೊಳ್ಳಿ ಅಂತೇಳಿ ತೋರಿಸ್ತಿರೋದು ನಿಮ್ಗೆ. ಇದನ್ನ ನೋಡಿ ಹಿಂಗೆ ಸೋಸ್ಕೊಳ್ಳಿ. ಆದಷ್ಟು ಎಳೆದೇ ತೊಗೊಳ್ರಿ, ಚೆನ್ನಾಗಿ ಬರುತ್ತೆ ಅಂಥೇಳಿ. ಅದೇ ಗತ್ತಲೆ ಮಾಡಿ ಈಗ ನಾವು ಒಬ್ಬರೇ ತಿನ್ನೋದಾದರೆ ಹೆಂಗಿದ್ರೂ ತಿಂತೀವಿ ಅನ್ನಂಗೆ ಆಗುತ್ತೆ. ಈಗ ಪೂರ್ತಿ ತೋರಿಸಿದ್ರೆ ನಿಮಗೆ ಒಂಚೂರು ಇದಾಗ್ಬೋದು. ಹಂಗಾಗಿ ಏನು ಮಾಡಿ ನಾನು ಒಂದು ಅರ್ಧ ಅಷ್ಟೇ ತೊಗೊಂಡಿದ್ದೀನಿ. ಒಂದಿಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಯಾಕಂತ ನೀವು ಒಂದೇ ಸತಿ ಭಾಳ ಮಾಡಿ ಚೆನ್ನಾಗಾಗಿಲ್ಲ ಅಂದರೆ ಆಮೇಲೆ ಹೋಗಿ ಮುಸ್ರೆ ಕೊನೆ ಬಗ್ಗಿಸ್ತೀರ. ಅದಕ್ಕಿಂತ ಒಂದು ಅರ್ಧದ ತೋರಿಸ್ತಾ ಇದ್ದೀನಿ. ಇಷ್ಟು ಮಾಡಿರಿ, ಕಡಿಮೆ ಇದ್ರಲ್ಲಿ ಮಾಡಿ ನಿಮ್ಗೆ ಚೆನ್ನಾಗಿ ಅನ್ನಿಸ್ತಂದ್ರೆ ಆಮೇಲೆ ಜಾಸ್ತಿ ಮಾಡ್ಕೊಳ್ರಿ. ಎಲ್ಲ ಏನೇನು ತೋರಿಸುತ್ತಿದ್ದ ಅದನ್ನು ಡಬಲ್ ಮಾಡ್ಕೊಂಡ್ರೆ ಹಾಗೆ ಹೋಯ್ತು. ನೋಡಿರಿ ಇನ್ನೂ ಒಂದು ಇಷ್ಟು ಸೊಪ್ಪು ಉಳಿಸಿದ್ದೀನಿ. ಇದನ್ನು ಸಾರಿಗೆ ಏನಕ್ಕಾದರೂ ಇರಲಿ ಹಂಗೇ. ಒಟ್ಟು ಇಷ್ಟು ಸೊಪ್ಪು ತಗೊಂಡಿದ್ದೀನಿ. ಇಷ್ಟು ಸೊಪ್ಪು ಅಳತೆಗೆ ನಿಮಗೆ ನಾನು ಇವತ್ತು ತೋರಿಸ್ತೀನಿ. ಒಂದು ಹಿಡಿದ್ರೆ ಒಂದು ಬಿಗಿಯಾಗಿ ಒಂದಿಷ್ಟು ಬಕ್ಸೆ ಎಷ್ಟು ಗೊತ್ತಾಯ್ತಾ? ಒಂದಿಷ್ಟು ನೋಡ್ರಿ. ಇದನ್ನು ಚೆನ್ನಾಗಿ ಒಂದು 3-4 ಸತಿ ತೊಳಿಬೇಕು, ಯಾಕಂದರೆ ಮಣ್ಣು ಪಣ್ಣಲ್ಲಿ ಇರುತ್ತೆ. ಹಾಗಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಹಿಂಗೆ ಒಂದು ಇದಕ್ಕೆ ಹಾಕಿಡ್ರಿ. ಹುಳ್ಳಿಕಾಳು ಬಸಿ ಹಾಕೋದಿರುತ್ತಲ್ಲ ಅದಕ್ಕೆ. ಇಲ್ಲ ಅಂತಂದರೆ ಅದನ್ನು ಜಾಲರದಂಥದ್ದು ಇರುತ್ತಲ್ಲ, ಜರಡಿ ಅಂಥದ್ದು, ಅದಕ್ಕೆ ಹಾಕಿಟ್ಟು ನೀರು ಇಳ್ಕೊಳ್ತವೆ. ಆಯಿತಾ? ಇಲ್ಲ ಒಂದು ಒಣ ಬಟ್ಟೆ ಮೇಲೆ ಹಾರಾಕ್ಬೋದು, ನೀವೇನು ತೊಂದರೆ ಇಲ್ಲ. ಇದನ್ನೇ ನಾವು ಭಾಳ ದಿನ ಇಡೋಲ್ಲ, 1 ದಿನ 2 ದಿನಕ್ಕೆ ಮಾಡ್ಕೊತೀವಲ್ಲ. ಹಂಗಾಗಿ ಏನು ಅಷ್ಟು ಕಾಳಜಿನ ವಹಿಸೋದೇನು ಬೇಕಾಗಿಲ್ಲ. ಹಿಂಗೆ ನೀರು ಇಳ್ಕೊಂಡಿದ್ದು ಒಂದಿಷ್ಟು ಇದೇನು ಬಿಗಿಯಾಗಿ ಹಿಡಿದ್ರೆ ಒಂದು ಮುಷ್ಟಿಯಷ್ಟು ಆಗುತ್ತೆ. ಹಿಂಗೆ ನಿಮ್ಗೊಂಚೂರು ಇದು ಗೊತ್ತಾಗಲಿ ಅಂತ ಅಷ್ಟೇ ಅಳತೆ. ನೋಡಿರಿ ಇಷ್ಟಕ್ಕೆ ನಾನು ಅಳತೆ ತೋರಿಸೋದು ಇವತ್ತು. ಇವಾಗ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಕೊಳ್ರಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ರಿ, ಒಂದಿಷ್ಟು. ಇವಾಗ ನೋಡಿರಿ ಈ ಚಮಚದಲ್ಲಿ 1 ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ.
ಇದರಲ್ಲಿ 1 ಚಮಚ ಜೀರಿಗೆ, ಅದೇ ಚಮಚದಲ್ಲಿ 1 ಚಮಚ ಕೊತ್ತಂಬರಿ ಕಾಳು, 1 ಚಮಚ ಸಾಕು. ಈ ಚಮಚದಲ್ಲಿ 1 ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ ಕಾಳು. ನೋಡಿ ಒಂದಿಷ್ಟು ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ. ಈ ಒಂಚೂರು 1-2 ನಿಮಿಷ ಜೀರಿಗೆ ಮತ್ತು ಹಿಂದೆ ಗುಟ್ಟಲೇ ಧನಿಯಾ ಕಾಳು ಹಾಕಿದ್ರಲ್ಲ, ಹಾಕಿ 1 ನಿಮಿಷ ಆದಮೇಲೆ ಈ ಮೆಣಸಿಕಾಯಿಗಳು ಒಂಚೂರು ಹಿಂಗೆ ಮುರಿದು ಹಾಕ್ರಿ. ಹಿಂಗೆ ಮುರಿದು ಹಾಕೋದ್ರಿಂದ ಸಿಡಿಯಲ್ಲ ಮಕ್ಕೆ ಅಂತೇಳಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ, ಹಂಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ಕಡಿಮೆ ತಿಂತೀರ ಅಂದರೆ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ರಿ. ಜೊತೆಗೆ ನಾನಿಲ್ಲಿ 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ. ಇವನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ತಿದ್ದಂಕಲ್ಲೇ ಹಿಂದೆ ಗುಟ್ಟಲೇ ಒಣಮೆಣಸಿನ್ಕಾಯಿ ಹಾಕ್ರಿ. ಚೆನ್ನಾಗಿ ಎಣ್ಣೆಯಲ್ಲಿ ಹಸಿಮೆಣಸಿನ್ಕಾಯಿ ಮಾಗಬೇಕು. ಆಮೇಲೆ ಒಂದು 7-8 ಬೆಳ್ಳುಳ್ಳಿ ಹೆಸಳು, ಹಸಿಮೆಣಸಿನ್ಕಾಯಿ ಏನಿದ್ದಾವೆ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಮಾಗಬೇಕು. ಅವು ಅಲ್ಲಿವರೆಗೂ ಸಣ್ಣೂರಿನಲ್ಲೇ ಬೇಯಿಸ್ರಿ. ಎಣ್ಣೆಯಲ್ಲಿ ಸಣ್ಣೂರಿನಲ್ಲೇ ಇದು ಮಾಡ್ಕೊಳ್ರಿ. ಸಿಹಿಬಾರ್ದು, ಅವನು ಜೀರಿಗೆನ ಸಿಹಿಬಾರ್ದು, ಕೊತ್ತಂಬರಿ ಕಾಳು ಸಿಹಿಬಾರ್ದು, ಒಣಮೆಣಸಿನ್ಕಾಯಿನೂ ಸಿಹಿಬಾರ್ದು. ನೋಡಿ ಹಸಿಮೆಣಸಿನ್ಕಾಯಲ್ಲಿ ಹಣ್ಣು ಹತ್ತುತ್ತಾ ಬರ್ತವೆ ಹಿಂಗೆ ಸುತ್ತಲೂ. ಇವಾಗ ನಾವಿಲ್ಲೇನಿಲ್ಲಿ ತೊಳೆದಿಟ್ಕೊಂಡಿದ್ದೀವಲ್ಲ ಮೆಂತ್ಯ ಸೊಪ್ಪು, ಇವಾಗ ಇದಕ್ಕೆ ಹಾಕೊಂಡಿದ್ದೀನಿ. ಇದನ್ನು ಹಾಕಿದ್ಮೇಲೆ ಈ ಮೆಂತ್ಯ ಸೊಪ್ಪು ಚೆನ್ನಾಗಿ ಇದ್ರ ಜೊತೆಗೆ ಚೆನ್ನಾಗಿ ಮಾಗಬೇಕು. ಇದೆಷ್ಟು ಚೆನ್ನಾಗಿ ಮಾಗುತ್ತೆ ಅಂದರೆ ಬೇಯುತ್ತೆ ಇದ್ರ ಜೊತೆಗೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಸರಿಯಾಗಿ ಇದನ್ನು ಬೇಯಿಸಿಲ್ಲ ಅಂತಂದರೆ ಒಂಥರ ವಿಷಗಾರಿ ಇರುತ್ತೆ, ಅಂದರೆ ಕಹಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಇದಾಗೋವರೆಗೂ ಹೀಗೆ ಗುರಾಡ್ತಾ ಇರಬೇಕು, 2-3 ಗುರಾಡ್ತಿರ್ಬೇಕು. ಇಷ್ಟೇ ಇಷ್ಟಾಗುತ್ತೆ, ಅದೇನು ಸೊಪ್ಪೇನು ಕಣ್ಣಿಗೆ ಕಾಣಲ್ಲ, ಅಷ್ಟಾಗುತ್ತೆ. ಇವಾಗ ಇದಕ್ಕೆ ಒಂದು ಚೂರೇ ಚುರುಪ್ಪು ಹಾಕ್ತೀನಿ, ಚೂರು ಒಂದಿಷ್ಟು. ಸಣ್ಣೂರಿಲ್ಲ, ಸಣ್ಣೂರಿಂದ ಒಂದು ಚೂರು ಜಾಸ್ತಿ ಉರಿ ಇಟ್ಕೊಂಡು ಈ ಸೊಪ್ಪೆಲ್ಲನೂ ಚೆನ್ನಾಗಿ ಇದಾಗಬೇಕಿದು, ಚೆನ್ನಾಗಿ ಬೇಯಬೇಕು ಇದ್ರ ಜೊತೆಗೇ. ಅಲ್ಲಿ ತನಕ ಇದು ಮಾಡ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಿ ಮೆತ್ತಗಾಗಬೇಕು ಪೂರ್ತಿ. ನೀವು ಎಷ್ಟು ಚೆನ್ನಾಗಿ ಇದರಲ್ಲಿ ಇದನ್ನು ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ. ಹೀಗೆ ಪೂರ್ತಿ ಮೆತ್ತಗಾದ್ಮೇಲೆ ಸ್ಟವ್ ಆಫ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ತಗೊಳ್ಳೋಣ ಇದನ್ನ. ಗೊತ್ತಾ, ಇದಂತೂ ಗುಡಿಯಾಗಳ ಗಂಟೆ ಹಂಗೆ ಸೌಂಡ್ ಮಾಡುತ್ತೆ ಬಾಣಲಿ. ತಣ್ಣಗಾಗಲಿ. ನೋಡಿ ಒಂದು ಮಿಕ್ಸಿ ಜಾರಿಗೆ ತೆಗೆದು ಪಕ್ಕಕ್ಕಿಡ್ರಿ ಇದನ್ನು. ಇವಾಗ ನೋಡಿರಿ ಒಂದು 3 ಟೊಮೆಟೊ ಹಣ್ಣು ತಗೊಂಡಿದ್ದೀನಿ, ಇಂಥ ಒಂದು 3. ಇವನ್ನ ಒಂದು 4 ಹೋಳಿಗೆ ಹೆಚ್ಕೊಂಡು ಅದನ್ನು ಒಂಚೂರು ಎಣ್ಣೆ ಹಾಕಿ ಹುರ್ಕೋಬೇಕು. ಇವಾಗ ಇನ್ನೊಂಚೂರು ಎಣ್ಣೆ ಹಾಕ್ರಿ ಬಾಣಲಿಗೆ ಸ್ವಲ್ಪ. ನೋಡಿ ಎಣ್ಣೆ ಬಿಸಿ ಆಗ್ತಿದ್ದಂಕಲೇ ಈ ಟೊಮೆಟೊ ಎಣ್ಣೆ ಹೆಚ್ಚಿಟ್ಕೊಂಡಿದ್ದೀವಿ, ಇದಕ್ಕೆ ಹಾಕ್ಬೇಕು. ಇದನ್ನ ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದಿಷ್ಟು ಹುಣಸೆಹಣ್ಣು ನೋಡಿ, ಅದು ಬಿಡಿ ಬಿಡಿಯಾಗಿ ತರಿಸ್ತೀನಿ ನೋಡಿರಿ.
ಒಂದಿಷ್ಟು ಹುಣಸೆ ಹಣ್ಣು ಹಾಕ್ಕೊಡ್ರಿ ಇದಕ್ಕೆ. ಟೊಮೆಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗೋ ತನಕನೂ ಈ ಎಣ್ಣೆನಲ್ಲೇ ಬೇಯಿಸಿರಿ ಇದನ್ನು. ಇವಾಗ ಇಲ್ಲೊಂಚೂರು ಉಪ್ಪು ಹಾಕ್ರಿ. ಉಪ್ಪು ಹಾಕಿದರೆ ಗಾಢ ಬೇಯುತ್ತೆ. ಒಂಚೂರು ಉಪ್ಪು, ಯಾಕಂದರೆ ಆವಾಗಲೇ ಇದಕ್ಕೆ ಸೊಪ್ಪಿಗೂ ಹಾಕಿದ್ದೀವಿ. ಈ ಟೊಮೆಟೊ ಹಣ್ಣು ಒಂಚೂರು ಗಾಢ ಬೇಯುತ್ತೆ ಅಂತ ಇದಕ್ಕೊಂಚೂರು ಉಪ್ಪು ಹಾಕಿ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕು. ಇದನ್ನು ಚೆನ್ನಾಗಿ ಮೆತ್ತಗಾಗಬೇಕು, ಹಂಗೆ ಬೇಯಿಸ್ರೆ. ಇದು ಹಣ್ಣು ಹತ್ತಿದ್ಮೇಲೆ ಪೂರ್ತಿ ಮೆತ್ತಗಾದ್ಮೇಲೆ ಒಂಚೂರು ಅರಶಿನ ಪುಡಿ ಹಾಕಿ. ಹಾಕಿ ಸ್ಟವ್ ಆಫ್ ಮಾಡಿರಿ. ಇವಾಗ ನೋಡಿರಿ, ಇವಾಗ ನಾನು ಫಸ್ಟ್ಗೆ ಹುರಿದಿಟ್ಕೊಂಡಿದ್ದೆ ಸೊಪ್ಪು ಮೆಣಸಿನ್ಕಾಯಿ. ಅದಕ್ಕೇ 1 ಚಮಚ ಬಿಳಿ ಎಳ್ಳು, ಇದನ್ನು ಹುರಿದಿರೋದು. ಚೆನ್ನಾಗಿ ಕೇಳಿಸ್ಕೊಳ್ರಿ. ಇದನ್ನು ನಾನು ಆವಾಗಲೇ ಹುರಿದಿಟ್ಕೊಂಡಿರ್ತೀನಲ್ವಾ, ಇದನ್ನು ಹುರಿದಿರೋದು. ನಿಮ್ಗೇನಾದ್ರೂ ಹುರಿದಿಲ್ಲ ಅಂತಂದರೆ ನೀವೇನು ಮಾಡ್ತೀರಪ್ಪ ಅಂತಂದರೆ ಮೆಣಸಿನ್ಕಾಯಿ ಹಾಕ್ತಿರಲ್ಲ, ಹಸಿಮೆಣಸಿನ್ಕಾಯಿ ಹಾಕ್ತಿದ್ದ ಅಂಕಲ್ ಹಿಂದೆ ಗುಟ್ಟಲ್ಲೇ 1 ಚಮಚ ಬಿಳಿ ಎಳ್ಳು ಹಾಕಿ ಅದ್ರ ಜೊತೆಗೇ ಹುರ್ಕೋಬೋದು. ನಾನು ಇಲ್ಲಿ ಮೊದಲೇ ಹುರಿದಿಟ್ಟಿರೋದ್ರಿಂದ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ 1 ಚಮಚ ಬಿಳಿ ಎಳ್ಳು. ಹಿಂಗೆ ಇದು ಮಾಡ್ಕೊಂಡು ನುಣ್ಣಗೆ ರುಬ್ಕೊಳ್ರಿ ಇದನ್ನು. ಆಮೇಲೆ ಒಂಚೂರು ಬೆಲ್ಲನೂ ಹಾಕ್ಬೇಕು. ಬೆಲ್ಲನೂ ಹಾಕಿ ಇಲ್ಲೇನು ಟೊಮೊಟೊ ಹಣ್ಣನ್ನು ಇದು ಮಾಡಿದ್ವಲ್ಲ, ಹುರಿದಿಟ್ಕೊಂಡಿದ್ವಲ್ಲ ಟೊಮೊಟೊ ಹಣ್ಣು ಮತ್ತು ಹುಣಸೆ ಹಣ್ಣು, ಇದನ್ನು ಇದಕ್ಕೆ ಹಾಕಿ ಮತ್ತೆ ರುಬ್ಬಬೇಕು. ಇವಾಗ ಉಪ್ಪು ನೋಡಿ ಹಾಕ್ಕೊಳ್ರಿ, ಎಷ್ಟು ಬೇಕು ಅಂತೇಳಿ. ಅವಾಗಲೂ ಸ್ವಲ್ಪ ಕಡಿಮೆ ಹಾಕಿದ್ವಲ್ಲ, ಹಂಗಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತೆ ರುಬ್ಕೊಳ್ಳಿ. ನುಣ್ಣಗಾರ ರುಬ್ಬೋದು, ಇಲ್ಲ ಒಂಚೂರು ದುರ್ಗಬರ್ಗಾದ್ರೂ ರುಬ್ಬೋದು. ನೋಡಿರಿ, ಇಷ್ಟು ರುಬ್ಬಿದ್ರೆ ಸಾಕು, ಹಿಂಗಿರೋ ಥರ. ಸಾಕಿಷ್ಟು ರುಬ್ಬಿದ್ರೆ ತೆಗಿತಾ ಇದ್ದೀನಿ ನಾನು ಇವಾಗ. ನೋಡಿರಿ, ಇದ್ರದ್ದು ಯಾವ ಥರ ರುಬ್ಕೋಬೇಕು ಅಂತೇಳಿ. ಹಿಂಗೊಂಚೂರು ತರಿತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಫಸ್ಟ್ಗೆ ಸೊಪ್ಪು ರುಬ್ಕೊಂತೇಳಿ ಅದನ್ನು ಬೇಕಾದ್ರೆ ನುಣ್ಣು ರುಬ್ಕೊಳ್ಳಿ. ಟೊಮೆಟೊ ಹಣ್ಣು ಹಾಕಿದ್ಮೇಲೆ ಒಂಚೂರು ದೊರ್ಗ ಇರೋಂಗೆ ರುಬ್ಕೊಳ್ರಿ. ಇನ್ನು ಮಿಕ್ಸಿ ಜಾರ್ ಸರಿ ರುಬ್ಬಲ್ಲಿದು ಸೋಂಬೇರಿ. ಇವಾಗ ಇದೇ ಬಾಣಲಿಗೆ ಇನ್ನೊಂದು ತೊಟ್ಟು ಎಣ್ಣೆ ಹಾಕ್ರಿ. ಆಮೇಲಿಂದ ಒಗ್ಗರಣೆ ಕೊಡಬೇಕು. ಎಲ್ಲೈತೆ ಲೈಟ್ರು. ಸ್ಟವ್ ಹಚ್ಚಿರಿ. ಇನ್ನು ಒಗ್ಗರಣೆ ಕೊಡೋದು ಗೊತ್ತೈತೆ. ಒಂದು 4 ಕಾಳು ಸಾಸಿವೆ, 4 ಕಾಳು ಜೀರಿಗೆ. ನೀವು ಬೇಕು ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ ಅವನು ಹಾಕಿರ್ಬೋದು. ಅದು ನನಗೆ ಅವು ಚೆನ್ನಾಗಿ ಅನಿಸಲ್ಲ ಅಂತೇಳಿ ನಾನು ಹಾಕಲ್ಲ. ಸಾಸಿವೆ ಜೀರಿಗೆ 2 ಹಾಕೋದು ನಾನು. ಸಾಸಿವೆ ಕಾಳು ಸಿಡ್ತಿದ್ದಂಕಲೇ ಜೀರಿಗೆ ಹಾಕ್ರಿ. ಆಮೇಲೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಒಂದು 4, ಕರಿಬೇವು, ಒಂದೆರಡು ಒಣಮೆಣಸಿನ್ಕಾಯಿ ಬ್ಯಾಡಿಗೆ. ಸ್ಟವ್ ಆಫ್ ಮಾಡ್ತೀನಿ ಇವಾಗ. ಇದು ಬೇಕಾದ್ರೆ ಇನ್ನೊಂದು ಬಾಣಲೆಗೂ ಒಗ್ಗರಣೆ ಕೊಡ್ಬೋದು. ನಾನು ಮತ್ತೇನಿದು ಅಂತೇಳಿ ಇದನ್ನು ಮಾಡಿದೆ ಅಷ್ಟೇ. ಅದೇನು ಸೀತು ಅಂತ ಅಂದ್ಕೊಬಿಡ್ರಿ, ಕೆಳಗಡೆ ಏನಾಗಲ್ಲ ಅದೇನು. ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ. ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ರುಬ್ಬಿಟ್ಕೊಂಡಿರೋದು ಇದಕ್ಕೆ ಹಾಕ್ರಿ. ಇದನ್ನೇ ನಾವು ಇದ್ರಲ್ಲಿ ಭಾಳ ಹೊತ್ತು ಬೇಯಿಸೋದೇನು ಬೇಡ, ಇದ್ರ ಬಿಸಿಗೇನೆ ಸಾಕು. ಇಷ್ಟೇ ನೋಡಿರಿ. ಇನ್ನೊಂದು ಸತಿ ಅದೆಲ್ಲ ಚೆನ್ನಾಗಿ ಹೊಂದಿಕೆ ಆಗೋ ಥರ ಗೂರಾಡ್ರಿ. ಗೂರಾಡಿದ್ರಿ ಅಂತಂದರೆ ರುಚಿಯಾದ ಮೆಂತ್ಯ ಪಚಡಿ, ಮೆಂತ್ಯ ಸೊಪ್ಪಿನ ತೊಕ್ಕು ಅಥವಾ ಮೆಂತ್ಯ ಸೊಪ್ಪಿನ ಚಟ್ನಿ
ನೀವು ಏನು ಬೇಕಾದರೂ ಕರೀರಿ, ಸಿದ್ಧವಾಯಿತು ಅಂತಲೇ ಅರ್ಥ. ಇದನ್ನೇ ಮತ್ತೆ ಬಿಸಿ ಮಾಡೋದು ಬೇಡ, ನಾವು ಸ್ಟವ್ ಆಫ್ ಮಾಡಿದ್ದೀನಿ ಆವಾಗಲೇ. ಅದೇ ಬಿಸಿಗೆ ಒಂದು ಸ್ವಲ್ಪ ಹೊತ್ತು ಇದಾಗುತ್ತೆ ಅಷ್ಟೇ. ಒಂದು ಇಡ್ಬೋದು, ಒಂದು 2-3 ದಿನ ಹೊರಗಡೆ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಗೊತ್ತಾಯ್ತಾ? ಮತ್ತು ನೀವೇನು ಗುಮಾನಿ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ, ರುಚಿ ಅಂತೂ ಅದ್ಭುತವಾಗಿರುತ್ತೆ, ಒಂದು ಚೂರು ಕಹಿ ಇರಲ್ಲ. ಆಯಿತಾ? ಭೂಮಿ ತಾಯಣಗೂ ಚೆನ್ನಾಗಿರುತ್ತೆ. ಬೇಕಾ ನೀವು ನಂಬಲ್ಲ ಅಂದರೆ ನೋಡಿರಿ, ಇದನ್ನು ಮಾತ್ರ ನಾನು ಹೇಳ್ತೀನಿ, ಯಾಕಂದರೆ ಒತ್ತಿ ಹೇಳ್ತಿದ್ದೀನಿ ಅಂದರೆ ಚೆನ್ನಾಗಿರುತ್ತೆ ಅಂತ ಇದರ ಅರ್ಥ. ಗೊತ್ತಾಯ್ತಾ? ಭೂಮಿ ತಾಯಣ ಇಟ್ಟು ಹೇಳಿವಿ ಅಂತಂದರೆ ಸತ್ಯ ಆಗಿರುತ್ತೆ ಅಂತ. ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ ಅಂತ ನನ್ನ ಭಾವನೆ. ಸರಿ, ಆಯಿತು. ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ನಾಳೆ ಏನಾದರೂ ಸ್ಪೆಷಲ್ ಮಾಡ್ತೀನಿ.